ಹಿಮಾಲಯದ ಎತ್ತರದ ಹಿಮಪರ್ವತಗಳ ಮಧ್ಯೆ ಮೋಡಗಳಿಗಿಂತ ಮೇಲಿರುವ ಭಾರತದ ಅತಿ ಎತ್ತರದ ಶಿವನ ದೇವಾಲಯ. ಇಲ್ಲಿ ಆಕ್ಸಿಜನ್ ಕೂಡ ಕಡಿಮೆ, ಉಸಿರಾಟವೇ ಒಂದು ಸವಾಲು. ಒಂದು ಕ್ಷಣ ಸೂರ್ಯ, ಇನ್ನೊಂದು ಕ್ಷಣ ಭಾರೀ ಮಂಜು ಮತ್ತು ಹಿಮಗಾಳಿ. ಈ ದೇವಸ್ಥಾನ ತಲುಪುವುದು ಅಷ್ಟು ಸುಲಭವಲ್ಲ. ನನ್ನ ಈ ಪ್ರಯಾಣ ಅಪರಿಚಿತರೊಂದಿಗೆ ಆರಂಭವಾಯಿತು. ಆದರೆ ಹಿಮಾಲಯದ ಮಧ್ಯದ ದಾರಿಯಲ್ಲಿ ನಾವು ಎದುರಿಸಿದ ಸಮಸ್ಯೆಗಳು, ಅನಿರೀಕ್ಷಿತ ಘಟನೆಗಳು ಈ ಯಾತ್ರೆಯನ್ನು ಭಯಾನಕ ಮತ್ತು ಅದ್ಭುತವಾಗಿಸಿತು. ಭಾರತದ ಎರಡನೇ ಅತಿ ದೊಡ್ಡ ಗ್ಲೇಸಿಯರ ಗೋಮುಖ್ ಟ್ರೆಕ್ ಮುಗಿಸ್ಕಿಸಿಂದ್ರ ಇವಾಗ ನಾವು ಇನ್ನೊಂದು ಪ್ರಸಿದ್ಧವಾದ ವರ್ಲ್ಡ್ ಹೈಯೆಸ್ಟ್ ಶಿವ ಟೆಂಪಲ್ ತುಂಗನಾಥ್ ಕಡೆ ಹೊಂಟೀವಿ. ಇದು ಜರ್ನಿ ಏನಾದ ಈಗ ಟೋಟಲ್ 3 ದಿನ ಆಯ್ತು ನಾವು ಜರ್ನಿ ಮಾಡ್ಲಕತ್ತೀವಿ. ಗಂಗೋತ್ರಿಯಿಂದ ತುಂಗನಾಥ್ ಟೆಂಪಲ್ ಕಡೆ ಇವತ್ತು ಸಾಯಂಕಾಲ ಅಷ್ಟೇ ಹೋಗಿ ತಲುಪ್ತೀವಿ. ಉತ್ತರಾಖಂಡದಲ್ಲಿರುವ ಬೆಟ್ಟಗಳೊಳಗೆ ಗಾಡಿ ಹೊಡಿಬೇಕಪ್ಪ ಅಂತಂದ್ರೆ 200 ಕಿಲೋಮೀಟ್ರ್ ಪೂರ್ತಿ ಒಂದು ದಿನ ತೊಗೋತದ. ಇವಾಗ ಅಂತೂ ಇಂತೂ 100 ಕಿಲೋಮೀಟ್ರ್ ಬಂದು ಕೇಸಿಂದ್ರೆ ನಮ್ಮ ಗಾಡಿ ಒಳ್ಳೆ ಚಾರ್ಜಿಗೆ ಇಟ್ಟಿವಿ. ಇನ್ನೂ 100 ಕಿಲೋಮೀಟ್ರ್ ಹೋಗ್ಬೇಕು. ನಾವು ರಾತ್ರಿ 7 ಆಗ್ತದ ಹೋಗಿ ತಲುಪಬೇಕಪ್ಪ ಅಂತಂದ್ರೆ ಚೋಪ್ತಾಗಿ, ಅದು ತುಂಗನಾಥದು ಬೇಸ್ ವಿಲೇಜ್ ಚೋಪ್ತಾ. ನಾ ಡೆಸ್ಟಿನೇಷನ್ ತಲುಪಿಲ್ಲ, ಪೂರ್ತಿ ಮಳೆ ಬರ್ಲಕ್ಕತ್ತದ. ಸಣ್ಣಗೆ ಲ್ಯಾಂಡ್ ಸ್ಲೈಡ್ ಕೂಡ ಆಗ್ಲಕ್ಕತ್ತದ. ಅದ್ರ ಒಳಗೆ ನಮ್ಮ ಗಾಡಿ ಟೈರ್ ಪಂಚರ್ ಆಗ್ಯದ. ಟಾಟಾ ಶೋರೂಮ್ದವ್ರಿಗೆ ಎಲ್ಲರಿಗೂ ಫೋನ್ ಮಾಡಿದೀವಿ, ನಮ್ಮ ಗಾಡಿ ಹಿಂಗಾಗ್ಯದ, ಯಾರಿಗಾರಿ ಕಳಿಸಪ್ಪ ಅಂತಂದು. ಅವ್ರದ್ದು ಇನ್ನ ಲೇಟ್ ಆಗಂಗೆ ಕಾಣ್ತದ. ಇಲ್ಲೇ ಮಗ್ಗಲಿಕ್ಕೆ ಒಂದು ಪಂಚರ್ ಅಂಗಡಿ ಅದ. ಭಯ್ಯ ಕಿತ್ನಾ ಕಿಲೋಮೀಟರ್ ಪಂಚರ್ ದುಕಾನ್? ಹಾಂ, 1 ಕಿಲೋಮೀಟರ್ ಅರ್ಧ ಕಿಲೋಮೀಟ್ರ, ಇಲ್ಲೇ ಅರ್ಧ ಕಿಲೋಮೀಟ್ರ್ ಆಗಂಗೆ ಸಿಗ್ತದ. ಹೋಗೇಶನ್ ನೋಡಮ್ರಿ ಪಂಚರ್ ಅಂಗಡಿ ಆನ್ ಅದು ಇಲ್ಲ ಅಂತಂದು. ಆನ್ ಇತ್ತಪ್ಪ ಅಂತಂದ್ರೆ ಅವ್ನಿಗೆ ಕರ್ಕೊಂಬರೋಂತ ಡೈರೆಕ್ಟ್. ಕಂಡಪಟ್ಟಿ ಗಾಡಿಗಳೆಲ್ಲ ಹೊಂಟವ. ಇವೆಲ್ಲ ಗಾಡಿಗಳು ಕೇದಾರ್ನಾಥಿಗೆ ಹೊಂಟವ. ಅಲ್ಲಿ ಅದ್ ನೋಡ್ರಿ ಪಂಚರ್ ಅಂಗಡಿ. ಇವಾಗ ಪೂರ್ತಿ ಟ್ರಾಫಿಕ್ ಆಗ್ಯದ. ಯಾಕಂದ್ರೆ ಇವಾಗ ಮಳೆ ಬಂದು ಒಂದಿಷ್ಟು ಮಣ್ಣ ಕಲ್ಲ ಬಿದ್ದುಬಿಟ್ಟದ ರೋಡ್ ಮ್ಯಾಗ. ಅದನ್ನ ಪೂರ್ತಿ ಕ್ಲಿಯರ್ ಮಾಡಿ ಸಣ್ಣಗೆ ಗಾಡಿಗಳನ್ನ ಬಿಡ್ಲಾಕತ್ತಾರ. पंचर ಆಗಿಲ್ಲ, ಒಂದು टायर सीढ़द. अभी नहीं बना? नो नो. क्या अभी क्या करे? अब हमने क्या करना? पंचर ಅಂತೂ ತಿದ್ದದಾರಿಲ್ಲ. ಇವಾಗೇನು ಶೋರೂಮ್ ಫೋನ್ ಹಚ್ಚಿದಾಗ ಅವ್ರು ಬಂದು ಕೇಸಿದ್ರ ಈ ಗಾಡಿಯನ್ನ ಒಯ್ತಾರ. ಯಾವ್ದು ನಿಯರೆಸ್ಟ್ ಶೋರೂಮ್ ಇದ್ದಿರ್ತದಾಗ ಅಲ್ಲಿ ಹೋಗಿ ಹೊಸ ಟೈರ್ ಹಾಕೊಂಡು ಮತ್ತೆ ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಮ್ರತ್ತ. ಮಳೆ ಅಂತೂ ನಿಂದ್ರಲ್ಲೇ ಆಗ್ಯದ, ಬರ್ಲಾಕತ್ತದ ಹನಿ ಹನಿ ಹನಿಯಾಗಿ. ಟೆಂಪೋ ಒಳಗೆ ನಮ್ಮ ಗಾಡಿ ಹತ್ತಿಸ್ಕೇಸಿಂದ್ರ ಹೊಂಟಿವಿ. ಅರ್ಧ ತಾಸದೊಳಗೆ ನಾವು ತಳಗಿರುವ ಒಂದು ಊರ್ ಕಡೆ ಹೋಗಿ ಟೈರನ್ನ ಚೇಂಜ್ ಮಾಡ್ತೀವಿ. ನಮ್ಮ ಡೆಸ್ಟಿನೇಷನ್ಗಂತೂ ಹೋಗಿ ತಲುಪೋದು ಆಗಲಿಲ್ಲ. ಸೆಂಟ್ರದಾಗ ಬರುವ ರುದ್ರಪ್ರಯಾಗ್ ಊರೊಳಗೆ ಟೈರ್ ಎಲ್ಲ ರಿಪೇರಿ ಮಾಡ್ಕೊಂಡು ಕೇಸಿಂದ್ರ ಈ ಮೈದಾನದಾಗ ಬಂದೀವಿ. ಇವಾಗ ಟೆಂಟ್ ಹಾಕಿ ನಾಳೆ ಬೆಳಿಗ್ಗೆ ಹೋಗಮ್ರತ್ತ. ಏನಪ್ಪ ನಮ್ದು ಈ ಜರ್ನಿ ಒಳಗೆ ಇವ್ರು ಯಾರು ಏನು ಅನ್ನೋದು ಗೊತ್ತಾ ನಿಮಗೆ? ಮುಂದೆ ಹೇಳ್ತೀನಿ ಅಂತ ಟೈಮ್ ಸಿಕ್ಕಾಗ ವಿಡಿಯೋ ಲಾಸ್ಟಿಗೆ. ಎಂಥ ದಿನಪ್ಪ ನಿನ್ನೆ, ಎಷ್ಟು ಕಷ್ಟ ಅನುಭವಿಸಿ ರಾತ್ರಿ ಬಂದು ಕೇಸಿದ್ರೆ ಒಂದು ಜಾಗದಾಗ ಟೆಂಟ್ ಹಾಕಿ ಮಲ್ಕೊಂಡು ಇವತ್ತು ಬೆಳಿಗ್ಗೆ ಎದ್ದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿವಿ. ಇನ್ನ ನಾವು 5 ತಾಸು ಜರ್ನಿ ಮಾಡಿ ಹೋಗಿಂದ ನಮ್ಮ ಡೆಸ್ಟಿನೇಷನ್ ನಮಗೆ ಸಿಗ್ತದ. ನಿನ್ನೆ ನಾವು ಜಳಕನೂ ಮಾಡಿಲ್ಲ, ಇವತ್ತರೇ ಜಳಕ ಮಾಡಮ್ರಿ. ಸುಂದರವಾದ ನದಿ ಅದ, ನಮ್ಮ ಕಾರ್ನು ಸೈಡ್ ರೋಡ್ ಮ್ಯಾಗ ಹಾಕಿವಿ. ಸ್ನಾನ ಮಾಡಿ ನದಿ ದಂಡಿಗೆ ಬರೋಷ್ಟಿಗೆ ಕೆಲವೊಂದಿಷ್ಟು ಜನರು ಬಂದಿದ್ರು. ಅವರು ಕೇದಾರ್ನಾಥ್ ಧಾಮಿಗೆ ಹೊಂಟಾರ. ಬೆಳಗಿನ ನಾಷ್ಟ ಇದೇ ನದಿ ದಂಡಿಗೆ ಗ್ಯಾಸ್ ತಂದು ಮಾಡ್ಕೊಳಕತ್ತಿದ್ರು. ಅದ್ರ ಜೊತೆಗೆ ಚಹಾ ಕೂಡ ಮಾಡಿದ್ರು. ಚಹಾ ಕೂಡ ನಮಗೆ ಕೊಟ್ಟಾರ. भाई जी कितना टाइम लगेगा भैया जी हमको उधर जाने के लिए? 2 hours. 2 ತಾಸದಾಗಿನ ನಾವು ನಮ್ಮ ಡೆಸ್ಟಿನೇಷನ್ದಾಗ ಇರ್ತೀವಿ. ನಾವಿವಾಗ ಸಮುದ್ರ ಮಟ್ಟದಿಂದ 3680 ಮೀಟರ್ ಎತ್ತರದಲ್ಲಿರುವ ಒಂದು ಜಾಗಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಅದಾಗಿಂದ 4000 ಮೀಟರ್ ಎತ್ತರದಲ್ಲಿರುವ ಜಾಗಕ್ಕೆ ಕೂಡ ಕರ್ಕೊಂಡು ಹೋಗ್ತೀನಿ. ನಾವು ಹೊಂಟಿದ್ದ ದೇವಾಲಯ ಜಗತ್ತಿನಲ್ಲಿರುವ ಅತಿ ಎತ್ತರದ
ಶಿವನ ದೇವಾಲಯ. ಸ್ಟಾರ್ಟಿಂಗ್ ಪಾಯಿಂಟ್ದಿಂದ 3.5 ಕಿಲೋಮೀಟರ್ ಮೇಲ್ಗಡೆ ಹೋಗಿಂದ ನಮಗೆ ಸಿಗ್ತದ ತುಂಗನಾಥ್ ದೇವಾಲಯ. ಅದಾಗಿಂದ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೇಸಿಂದ್ರ ದ ಬೆಸ್ಟ್ ವ್ಯೂ ಚಂದ್ರಶಿಲಾ ಪೀಕ್ ವ್ಯೂ ನೋಡಬೇಕು. ಇದು ರಸ್ತೆ ಏನಾದೀಗ ಪೂರ್ತಿ ಸ್ಟೀಪ್ ಅದ ಮತ್ತು ಸಣ್ಣ ರಸ್ತೆ ಅದ. ಇದ್ರ ಒಳಗೆ ಕುದುರೆಗಳು ಹೋಗ್ತಿರ್ತಾವ, ಕತ್ತಿಗಳು ಹೋಗ್ತಿರ್ತಾವ, ಮನುಷ್ಯರು ಕೂಡ ಹೋಗ್ತಿರ್ತೀವಿ. ನಾವಿದ್ದಿದ್ದು ಪರ್ವತ ನೋಡ್ರಿ, ಅಲ್ಲಿ ತುಂಗನಾಥ. ಅದಕ್ಕಿಂತ ಮೇಲ್ಗಡೆ ಹೋದ್ಗಳೇ ಚಂದ್ರಶಿಲಾ ಸಿಗ್ತದ. ಇವಾಗ ನಾವು ಇಲ್ಲಿದಿಂದ ಸ್ಟಾರ್ಟ್ ಮಾಡಿವಿ ಚೋಪ್ತಾದಿಂದ. ಉತ್ತರ ಕನ್ನಡ ರಾಜ್ಯದೊಳಗೆ ನಾವು ಜರ್ನಿ ಮಾಡಬೇಕಪ್ಪ ಅಂತಂದ್ರೆ ಈಸಿ ಅಲ್ಲಿದ್ದು ಭಾಳ ಟಫ್ ಇದ್ದಿರ್ತದ. ಪ್ರತಿಯೊಂದು ಕ್ಷಣಕ್ಕೂ ನಾವು ಪ್ರಾಬ್ಲಮನ್ನು ಫೇಸ್ ಮಾಡಬೇಕು, ಚಾಲೆಂಜನ್ನು ಫೇಸ್ ಮಾಡ್ಕೋತೆ ಜರ್ನಿಯನ್ನು ಮಾಡಬೇಕು ನಾವಿಲ್ಲಿ. बहुत डिफ़िकल्ट चढ़ाई है, बस कोशिश कर रहे हैं पूरी करने की. किसी तरीके से भगवान भोलेनाथ के दर्शन करें और आशीर्वाद लें उनका. रोड काफ़ी ज़्यादा स्टीप है. हम जा रहे हैं वर्ल्ड का हाईएस्ट एल्टीट्यूड का शिवा टेम्पल, दैट इज़ तुंगनाथ. ಈ ರಸ್ತೆ ಮ್ಯಾಗ ಪ್ರತಿಯೊಬ್ಬರು ಉಸಿರಾಟ ಕೂಡ ನಾರ್ಮಲ್ ಇಲ್ಲ, ಪೂರ್ತಿ ಪ್ರೆಸರ್ ಆಗ್ಲಕತ್ತದ ಉಸಿರಾಟಕ್ಕೆ. ಮತ್ತು ಮೇಲೆ ಹೋದಂಗೆ ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಆಗ್ತಿರ್ತದ. ತುಂಗನಾಥ್ ಏನಾದೀಗ ಪಂಚಕೇದಾರದಲ್ಲಿರುವ ಒಂದು ದೇವಾಲಯ. ಇದರ ಮಹತ್ವ, ಇದರ ಇತಿಹಾಸ ಕೇಳರಿಯದಷ್ಟಾದ, ಸಮುದ್ರ ತೀರದಷ್ಟಾದ. ಚಿಕ್ಕ ಚಿಕ್ಕ ಸ್ಟಾಲ್ಗಳು ಸಿಗ್ತಾವೆ ನಮಗೆ ಪೂರ್ತಿ ರಸ್ತೆ ಮ್ಯಾಗ. ಆ ಸ್ಟಾಲ್ ಒಳಗೆ ನಮಗೆ ಬರೀ ಎನರ್ಜಿ ಡ್ರಿಂಕ್ ಕುಡೀರಿ, ಮೇಲ್ಗಡೆ ಹತ್ತಿರಿ. ये क्या है भैया? ये ब्राश का है, ये माल्टे का है, हाँ. नींबू पानी है, खीरा है. क्या करते हैं? ये हार्ट के लिए सही होता है. हार्ट के लिए? हार्ट के लिए है ये. हाँ जी. जैसे भाई जी कह रहे सांस नहीं जा, बैठ जाओ. ये सांस के लिए है. ಪೂರ್ತಿ ಆಯುರ್ವೇದಿಕ್ ಡ್ರಿಂಕ್ಸ್ ಅದಾವ ನೋಡ್ರಿ. ನಮಗೇನಾದರೂ ಮೇಲ್ಗಡೆ ಹತ್ತದ ಆಗಲಿಲ್ಲ, ಒಂದೆರಡು ತಾಸು ರೆಸ್ಟ್ ತೋತೀವಪ್ಪ ಅಂತಂದ್ರು ಈ ರೀತಿ ಕುಲ್ಲಾ ಮೈದಾನ ಸಿಗ್ತಾವ ನೋಡ್ರಿ. ಇಲ್ಲಿಂದ ಎಷ್ಟು ಚಂದ ವ್ಯೂ ಅದ. ಈ ಎರಡು ರಸ್ತೆ ಸಿಗ್ತಾವ. ಇದು ಶಾರ್ಟ್ ಕಟ್ಟ, ಇದು ನಾರ್ಮಲ್ ಆಗಿ ಹೋಗೋ ರಸ್ತೆ. ಟ್ರೆಕ್ಕಿಂಗ್ ಡಿಫಿಕಲ್ಟ್ ಇತ್ತಪ್ಪ ಅಂತಂದ್ರೆ ನಾರ್ಮಲ್ ರೋಡ್ ಹಿಡ್ಕೊತ ಹೋಗ್ಬೇಕು ನಾವು. ಈ ಶಾರ್ಟ್ ಕಟ್ ಹಿಡ್ಕೊಂಡು ಹೋದೆವಪ್ಪ ಅಂತಂದ್ರೆ ನಮ್ಮ ಮೊಣಕಾಲ ಮ್ಯಾಗ ಜಾಸ್ತಿ ಪ್ರೆಷರ್ ಬರ್ತದೆ, ಮುಂದೆ ಹೋಗೋದು ಕೂಡ ಕಷ್ಟ ಆಗ್ತದ. ಗುರು, ಇಲ್ಲಿರೋ ಪ್ರಾಣಿಗಳು ಕುದುರೆಗಪ್ಲೆ ಕಾಣ್ತವ, ಬಟ್ ಇವು ಕುದುರೆ ಅಲ್ಲ, ಕಚ್ಚಾರಿವು. ನೋಡ್ರಿ ಯಾವ ರೀತಿ ನಮಗೆ ಸೈಡ್ ಹೈದೈದು ಹೊಂಟವ. ಸುತ್ತಮುತ್ತ ಹಿಮಾಲಯ, ಸೆಂಟ್ರ್ ಒಳಗೆ ಈ ಚೋಪ್ತಾವೆಲ್ಲೆ ಸ್ವಿಟ್ಜರ್ಲ್ಯಾಂಡ್ ಕಣ್ಣ ಕಾಣಕತ್ತದ ಇಲ್ಲಿನ ಸೌಂದರ್ಯ. Where is the temple, भाई? बस 300 स्टेप्स बाकी है यार. 100 स्टॉप्स में तो जन्नत का स्टॉप आ जाएगी रे. हाँ जी, हम तो जन्नत ही जा रहे हैं. तुम जन्नत जा रहे हो या सीधा ऊपर लेके जा रहे नहीं, सिर्फ हम जन्नत जा रहे हैं. हो? चलो भोले बाबा से मिलाएगी. हाँ जी, मिलाएगी बोले बाबा से. चलो जय भोलेगी. जय बोले की. ಬಂಗಾರ ಗುಂಡಿದು. ಇವಾಗ ನಾನು ಸೆಂಟ್ರದಾಗಿದ್ದೀನಿ, ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ತುಂಗನಾಥ್ ದೇವಾಲಯದ ಸೆಂಟ್ರದಾಗ. ಇಲ್ಲಿ ಎಲ್ಲರೂ ಬಂದ ಕೇಸನ್ನ ಸ್ಟಾಪ್ ಮಾಡಿ ರೆಸ್ಟ್ ತೊಗೊಂಡು ಹೋಗ್ತಿರ್ತಾರೆ. ನಮ್ಮ ಜೊತೆಗೆ ಕುದುರೆಗಳು ಕೂಡ ರೆಸ್ಟ್ ಮಾಡಿ ಮುಂದೆ ಹೋಗ್ತಿರ್ತಾವೆ. ನೆಕ್ಸ್ಟ್ ಸ್ಟಾಪ್ ನಮಗೆ ಸಿಗದೆ ತುಂಗನಾಥನ ದೇವಾಲಯ. ಇದರ ಹಿಂದಿನ ವಿಡಿಯೋದಾಗ ನಾವು ಗೋಮುಖ್ ಟ್ರೆಕ್ ಮಾಡಿದ್ದೇವೆ. ಅಲ್ಲಿ ಬರೀ ಗ್ಲೇಸಿಯರ್ ಮತ್ತು ರಾಮ್ ಮೌಂಟೇನ್ಸ್ ಇದ್ದು ಆ ಹಿಮಾಲಯದೊಳಗೆ. ಬಟ್ ಈ ಹಿಮಾಲಯದಲ್ಲಿ ಪೂರ್ತಿ ಫಾರೆಸ್ಟನ್ನು ನೋಡ್ಬೋದು ನಾವು. ತುಂಗನಾಥ್ ಟೆಂಪಲ್ ಮತ್ತು ಚಂದ್ರಶಿಲಾ ಪಾಯಿಂಟ್ ಎರಡೂ ನಮಗೆ ಇಲ್ಲದಿಂದ ಕಾಣ್ಲಕ್ಕತ್ತವ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಂಗೆ ಥರ ಇಷ್ಟು ನಮಗೆ ಸನಿ ಕಾಣ್ತದ. ಬಟ್ ಇನ್ನು ದಾರಿ ಅನ್ನೋದೀಗ ದೂರದ, ಇನ್ನು ಅರ್ಧ ತಾಸು ಪೌಣೆ ತಾಸು ಬೇಕಾಗ್ತದೆ ಅಲ್ಲಿ ಹೋಗಿ ತಲುಪಬೇಕಂದ್ರೆ. ಅಗಡೆ ಎನರ್ಜಿ ಬಾರ್ ಚಾಕ್ಲೇಟ್ ತಿಂದೆ ನಾನು, ಅದರಲ್ಲಿ ಅಂತೂ ಏನೂ ಆಗಲಿಲ್ಲ.
ಮತ್ತೊಂದು 10 ನಿಮಿಷಕ್ಕೆ ಸುಸ್ತಾದಂಗೆ ಆಯಿತು, ಹಸುವಾದಂಗೆ ಆಯಿತು. ಇವಾಗ ನಮ್ಮ ದೇಸಿ ಎನರ್ಜಿ ಬಾರ್ ಶೇಂಗಾ ಮತ್ತು ಬೆಲ್ಲ ತಂದೇನೆ. ಇದನ್ನು ತಿಂದೆಪ್ಪ ಅಂತಂದ್ರೆ ಆರಾಮಾಗಿ ಪೂರ್ತಿ ಟ್ರಕ್ಕನ್ನು ಪರಿಪೂರ್ಣ ಮಾಡ್ಬೋದು ನಾನು. ಶಿವನ ದೇವಾಲಯಕ್ಕೆ ಹೋಗಕ್ಕಿಂತ ಮೊದಲ ನಮಗೆ ಗಣಪತಿಯ ಒಂದು ಚಿಕ್ಕ ಮಂದಿರ ಬರ್ತದೆ. ವೆದರ್ ಅಂತೂ ಕರಬಾಲಕ್ಕೆ ಬಂತು, ಕರಿ ಮೋಡಗಳು ಕಾಣ್ಲಕತ್ತಾವ ನೋಡ್ರಿ. ತುಂಗನಾಥ ಮಂದಿರ ಜಗತ್ತಿನ ಅತಿ ಎತ್ತರ ಪ್ರದೇಶದಲ್ಲಿರುವ ಶಿವನ ದೇವಾಲಯ. ಇದು 3680 ಮೀಟರ್ ಹೈಟ್ ಅದ ಸಮುದ್ರ ಮಟ್ಟದಿಂದ. ಯಾವ ರೀತಿ ಈ ಮಂದಿರವನ್ನು 1000 ವರ್ಷಗಳ ಹಿಂದೆ ಕಟ್ಟಿಸಿರ್ಬೋದು ನೋಡ್ರಿ. ಅದು ಇಷ್ಟು ಹೈಟ್ ಒಳಗೆ ಮಂದಿರ ಕಟ್ಟಡದಲ್ಲಿ ಕಲ್ಲು, ಮಣ್ಣು, ಕಟ್ಟಿಗೆಗಳು ಇವೆಲ್ಲ ಯೂಸ್ ಆಗ್ಯಾವ. ತಳಗದಿಂದ ಅವಾಗಿನ ಕಾಲದಾಗೆ ಮೇಲುಗಡೆ ತಂದ್ಕೇಸಿಂದ್ರೆ ಈ ರೀತಿ ಸುಂದರವಾದ ಮಂದಿರವನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ಮಹಾಭಾರತದಲ್ಲಿ ಪಾಂಡವರು ಈ ಕೌರವರನ್ನು ಕೊಂದ್ಕೇಸಿಂದ್ರೆ ಶಿವನ ಬಳಿ ಬಂದು ಕ್ಷಮೆಯನ್ನು ಕೇಳಿ ಆಶೀರ್ವಾದ ತಗೋಬೇಕಂತ ಮಾಡಿರ್ತಾರೆ. ಬಟ್ ಶಿವ ಈ ಪಾಂಡವರ ಮ್ಯಾಗ ಭಾಳ ಸಿಟ್ಟಿಗೆ ಎದ್ದಿರ್ತಾನೆ. ಈ ಪಾಂಡವರು ಶಿವನ ಆಶೀರ್ವಾದ ತಗೊಳ್ಳೋ ಸಂಬಂಧ ಕೇದಾರ್ನಾಥಿಗೆ ಹೋಗಿ ಕೇಸಿಂದ್ರೆ ಆಶೀರ್ವಾದ ಪಡ್ಕೋಬೇಕಪ್ಪ ಅಂತಂದು ಯೋಚನೆ ಮಾಡಿ ಕೇದಾರ್ನಾಥಿಗೆ ಹೋಗ್ತಾರೆ. ಅವಾಗ ಶಿವ ಏನು ಮಾಡ್ತಾನೆ, ಎಮ್ಮೆಯ ರೂಪವನ್ನು ತಳ್ಕೊಂಡು ಕೇಸಿಂದ್ರೆ ಆ ನೆಲದ ಒಳಗೆ ಡೊಕ್ಕು ಹೊಡಿತಾನ. ಅವಾಗ ಭೀಮಗೆ ಡೌಟ್ ಬರ್ತದ, ಇದು ಎಮ್ಮೆ ಸ್ವಯಂ ಶಿವನೇ ಅದಪ್ಪ ಅಂತಂದು. ಅವಾಗ ಭೀಮ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಎಮ್ಮೆಯ ಬೆನ್ನೇನು ಇದ್ದಿರ್ತದೆ ಆ ಬೆನ್ನನ್ನು ಎಳಿತಿರ್ತಾನ. ಶಿವನು ಎಮ್ಮೆಯ ರೂಪದಲ್ಲಿ ಕೇದಾರನಾಥ್ ಜಾಗದೊಳಗೆ ನೆಲದೊಳಗೆ ಡೊಕ್ಕು ಹೊಡಿತಾನೀಗ. ಅವಾಗ 5 ಅಂಗಗಳು ನೆಲದ ಮೇಲ್ಗಡೆ ಕಾಣಿಸ್ತಾವ. ಆ ಎಮ್ಮೆಯ ಬೆನ್ನ ಕೇದಾರನಾಥ್ ಒಳಗೆ ಕಾಣಿಸ್ತದ. ಶಿವನ ಕೈಗಳು ಈ ತುಂಗನಾಥದಲ್ಲಿ ಕಾಣಿಸ್ತಾವ. ಶಿವನ ಮುಖ ರುದ್ರನಾಥನ ದೇವಾಲಯದಲ್ಲಿ ಕಾಣಿಸ್ತಾವ. ಶಿವನ ನಾಭಿ ಅನ್ನೋದೀಗ ಮದಿಮಹೇಶ್ವರದೊಳಗೆ ಕಾಣಿಸ್ತದ. ಕಲ್ಪೇಶ್ವರ ದೇವಸ್ಥಾನದಲ್ಲಿ ಶಿವನ ಜಟೆಗಳು ಕಾಣಿಸ್ತಾವ. ಹೀಗಾಗಿ ಇವು ಉತ್ತರ ಕನ್ನಡದಲ್ಲಿ ಪಂಚ ಕೇದಾರಗಳಾಗ್ತಾವ. ಯಾವ ರೀತಿ ನಮ್ಮ ಭಾರತ ದೇಶದೊಳಗೆ 12 ಜ್ಯೋತಿರ್ಲಿಂಗಗಳು ಪ್ರಮುಖ ಈಗ, ಅದೇ ರೀತಿ ಈ ಉತ್ತರ ಕನ್ನಡದೊಳಗೆ ಈ ಪಂಚ ಕೇದಾರಗಳು ಕೂಡ ಪ್ರಮುಖ. ಇವಾಗ ನಾವು ಪಂಚ ಕೇದಾರದಲ್ಲಿರುವ ಇದು ಒಂದು ಕೇದಾರ, ತುಂಗನಾಥ ಕೇದಾರದಲ್ಲಿ ಇವಾಗ ನಾವಿದ್ದೀವಿ. ಇಲ್ಲಿ ಸ್ವಯಂ ಶಿವನ ಕೈಗಳ ದರ್ಶನ ಆಗ್ತದೆ. ಇಲ್ಲಿ ತುಂಗನಾಥನ ದರ್ಶನ ಪಡ್ಕೊಳಕ್ ಬಂದಾರ ನೋಡ್ರಿ. ಪೂರ್ತಿ ಲೈನ ಅಲ್ಲಿ ತಕ್ಕ ಅದ. ನಾವು ಬಂದಾಗ ಟೆಂಪಲ್ ಕ್ಲೋಸ್ ಇತ್ತು. ಇವಾಗ 2 ಗಂಟೆಗೆ ಓಪನ್ ಆಗ್ತದ. ಇನ್ನೊಂದು ಬರೀ 1 ನಿಮಿಷದಾಗ ಟೆಂಪಲ್ ಓಪನ್ ಆಗ್ತದ. ಬಟ್ ಒಳಗಡೆ ನಮಗೆ ವಿಡಿಯೋ ಮಾಡೋಕೆ ಪರ್ಮಿಷನ್ ಇರಲ್ಲ. ಏನು ಲೈನ್ ಅದು ಇದು, ಏನು ಜನಗಳಪ್ಪ ಇದು. ಬಟ್ ನಮಗೇನು ದರ್ಶನ ಸಿಕ್ತೀಗ, ಬರೀ ಒಳ್ಳೆ ದರ್ಶನ ಸಿಕ್ತು. ಹರ ಹರ್ ಮಹಾದೇವ್, ಬೋಲಿಯೇ ಭಯ್ಯಾಜಿ ಹರ ಹರ್ ಮಹಾದೇವ್. ಇಷ್ಟು ಎತ್ತರ ಪ್ರದೇಶದೊಳಗೂ ಕೂಡ ಪ್ರಸಾದದ ಅಂಗಡಿಗಳು, ನಾನಾ ಥರದ ಅಂಗಡಿಗಳನ್ನು ಹಾಕ್ಯಾರ ಮೇಲ್ಗಡೆ. ಮಳೆ ಬರಲ್ಲ ಅನ್ಕೊಂಡಿದ್ದೆ ನಾನು, ಕಡಿಗೆ ಮಳೆ ಬರ್ಲಕ್ಕತ್ತು. ಇನ್ನು ನಾವು ಇಲ್ಲಿಂದ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿಕೊಂಡು ಚಂದ್ರಶಿಲಾ ಪೀಕಿಗೆ ಹೋಗಬೇಕು. ಹೋಗೋದು ಆತದೋ ಇಲ್ಲೋ ಏನೂ ಗೊತ್ತಾಗಲ್ಲಾಗ್ಯದ. ಮಳೆ ಬತ್ತಪ್ಪ ಅಂತಂದ್ರೆ ಯಾರಿಗೂ ಮೇಲ್ಗಡೆ ಹೋಗಕ್ಕೆ ಪರ್ಮಿಷನ್ ಅಂತೂ ಕೊಡಲ್ಲ ಇವರು. क्या बारिश आ गया है, हमको चंद्रशिला जाना है, हम जाएगा. ಚಲಿಯೇ. ಇದು ಬರೀ ಒಂದು ಮಂದಿರ ಅಲ್ಲ ಗುರುವೆ, ಜಗತ್ತಿನಲ್ಲೇ ಅತಿ ಎತ್ತರ ಪ್ರದೇಶದಲ್ಲಿರುವ ಜೀವನ. अरे भाई चंद्रशिला पीक तो पूरा कोहरा में ढक चुका है. आपको बादल दिखेंगे उससे नीचे. ಗುರುವೆ ಇನ್ನೊಂದು ಏನು ಗೊತ್ತಾ, ಈ ಟೆಂಪಲ್ದು ಪ್ರಮುಖವಾದ ಸ್ಥಳಪ್ಪ ಅಂತಂದ್ರೆ ಪೂರ್ತಿ ಪ್ರಮುಖವಾದ ಸ್ಥಳನೇ. ನಾವಿವಾಗ ಮೋಡಗಳ ಮೇಲೆ ನಿಂತಿದ್ದೀವಿ. ನಮ್ಮ ತಳಿಗೆಲ್ಲ ಮೋಡಗಳದವ. ಇವಾಗ ನಾವೇ ಚಂದ್ರಶಿಲಾಗೆ ಹೋಗ್ತೀವೀಗ. ಅವಾಗಂತರೂ ಈ ಚಂದ್ರಶಿಲಾ ಪೀಕ ನಾವು ಮೋಡಗಳ ಮ್ಯಾಗ ತೇಲಕತ್ತೀವಿ, ಆ ಥರ ಕಾಣ್ತಿರ್ತದ. ಈ ಚಂದ್ರಶಿಲಾ ಟ್ರೆಕ್ಕಿಂಗ್ ರೋಡ್ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಇದ್ದಂಗೆ ಅದ. 4000 ಮೀಟರ್ ಹೈಟ್ ಅದ ಸಮುದ್ರ ಮಟ್ಟದಿಂದ. ಅಲ್ಲಿ ಹೋಗ್ಕೇಶಂದ್ರೆ ನಮಗೆ ಒಂದಿಷ್ಟು ಹಿಮಾಲಯಗಳು ಕಾಣ್ತಾವ. ಅದ್ರೊಳಗೆ ಕೇದಾರ್ನಾಥ್ ಪೀಕ್ ಕಾಣ್ತದ, ನಂದಾದೇವಿ ಗ್ಲೇಸಿಯರ್ ಪೀಕ್ ಕಾಣ್ತದ.
ಅಲ್ಲೇ ಹೋಗಿ ನೋಡಮ್ ಬರ್ರಿ, ಮತ್ತೆ ತಡ ಮಾಡಮ್ರಿ. ನೇಚರ್ ಪೂರ್ತಿ ಕ್ಲಿಯರ್ ಆಗಬೇಕು, ಯಾಕೆ ಪೂರ್ತಿ ಮೋಡಗಳು ಬಂದಂಗೆ ಆಗ್ಯಾವ. ನಮಸ್ತೆ ಅಣ್ಣ, ಯಾವ ನಿಮ್ಮದು? ನಮ್ದು ಕನಕಪುರ. ಕನಕಪುರ. ಹೆಂಗೆ ಅನಿಸ್ತು ಈ ಟೆಂಪಲ್ ನೋಡಿ? ಸ್ವಲ್ಪ ಡಿಫಿಕಲ್ಟ್ ಐತೆ ಟ್ರೆಕ್ಕಿಂಗು. ಹಾಂ, ಓಕೆ ಓಕೆನಾ? ಬಟ್ ಇಲ್ಲಿ ಬಂದಟ್ಟಿಗೆ ನಾವು ಸ್ವಲ್ಪ ಕಾಮ್ ಆಗಿರುತ್ತೆ ದೇವಸ್ಥಾನ ನೋಡೋದಕ್ಕೆ. ವೆದರ್ ನೋಡಿ, ನೇಚರ್ ನೋಡಿ. ಗೊತ್ತಾ, ಇವಾಗ ನಾವು ಯಾವಾಗಲೂ ಕರ್ನಾಟಕದೊಳಗಿದ್ದಾಗ ಮೋಡಗಳನ್ನು ಮೇಲ್ ನೋಡ್ತಿದ್ದೇವೆ. ಇವಾಗ ನೋಡ್ರಿ ಮೋಡಗಳನ್ನು ತಳಗಡೆ ನೋಡಕತ್ತೀವಿ. ಅಂದರೆ ನಾವು ಮೋಡಗಳಲ್ಲಿ ತೇಲಕತ್ತೀವಿ, ಮೇಲಿದ್ದೀವಿ. ಇವಾಗ ಮೋಡಗಳ ಮೇಲೆ 10 ನಿಮಿಷಗೂ ಮಳೆ ಬರ್ತದೆ, ಹೋಗ್ತದ. ದಾರಿ ಪೂರ್ತಿ ರಾಡಾಗಿದೆ. ಇವಾಗ ಮೊದಲೇನ ಕ್ರಾಕ್ಸ್ ಹಾಕೊಂಬಂದೇನಿ, ಜರಿತಿರ್ತದೆ ಇದು. ಮೇಲೆ ಹೋದಂಗಂತರೂ ಕಿವಿಗೆ ಭಾಳ ತಣ್ಣು ಹಿಡಿಲಕತ್ತದ, ಕೈ ಕೂಡ ಪೂರ್ತಿ ತಣ್ಣು ಹಿಡಿಲಕತ್ತದ. ನಾನು ಮುಂದ್ಗಡೆ ಒಂದು ಪೀಕ್ ಕಾಣಕತ್ತದ, ಅದೇ ಕೇದಾರ್ನಾಥ್ ಪೀಕ. ಚಂದ್ರಶಿಲಾ ಪೀಕ್. ಇವಾಗ ನಾವಿರುವ ಈ ಪೀಕ ಚಂದ್ರನಂತಾದ, ಅದ್ರ ಸಂಬಂಧ ಇದಕ್ಕೆ ಚಂದ್ರಶಿಲಾ ಅಂತ ಕರೀತಾರ. ಸ್ವಲ್ಪ ಲೈಟ್ ಕಾಣ್ತಾ ಗೊತ್ತೇನ್ರಿ ಸೂರ್ಯನ ಬೆಳಕ, ಅದು ನಂದಾದೇವಿ ಪೀಕ. ಹಾಗೆ ಸಾಕಷ್ಟು ಪರ್ವತಗಳು ಕಾಣ್ತಾವ ಇಲ್ಲಿ. ಹಿಮಾಲಯ ಮಧ್ಯದಲ್ಲಿ ಇದೀವಿ ನಾವು ಇವಾಗ. ತಳಗಡೆ ಎಷ್ಟು ಡೀಪ್ ಅದ್ ನೋಡ್ರಿ, ಗುಡುಗು ಸಿಡಿಲು ಎಲ್ಲ ಕೇಳಕತ್ತದ ನಮ್ಗೆ. ಆದಷ್ಟು ಜಲ್ದಿ ನಾವು ಇಲ್ಲಿಂದ ತಳಗ ಹೋಗ್ಬೇಕು. ನಮ್ಮ ಫೋನ್ ಕೂಡ ನಾವು ಫ್ಲೈಟ್ ಮಾಡೋದಾಗ ಹಾಕಿವಿ, ನೆಟ್ವರ್ಕ್ ಅಂತೂ ಇಲ್ಲ. ಬಟ್ ಫ್ಲೈಟ್ ಮಾಡೋದಾಗ ಹಾಕ್ಲಿಕ್ಕಪ್ಪ ಅಂತಂದ್ರೆ ಪ್ರಾಬ್ಲಮ್ ಆಗ್ತಿರ್ತದ. ಸಿಡಿಲ್ ಗಿಡಿಲ್ ಬಂದು ಡೈರೆಕ್ಟ್ ನಮ್ಮ ಜೇಬಿಗೆ ಬಡಿತಿರ್ತದ. ಮೋಡಗಳಲ್ಲಿ ನಾವು ತೇಲಾಡಕತ್ತೀವಿ. ಏನು ಕಾಣಲೇ ಐತೆ ನೋಡ್ರಿ, ಇವಾಗ ಪೂರ್ತಿ ಮೋಡಗಳು ತುಂಬ್ಕೊಂಡ್ಬಿಟ್ಟು ನಮ್ಮ ಸುತ್ತಮುತ್ತ. ನಡ್ಕೋತ ಹೋಗೋದು ಭಾಳ ಪ್ರಾಬ್ಲಮ್ ಅಲ್ಲಕತ್ತದ. ಇಲ್ಲಿ ಸಣ್ಣಗೆ ಕಾಲಿಡಬೇಕು. ಈ ರೀತಿ ಸ್ಲಿಪ್ ಆಯ್ತಪ್ಪ ಅಂತಂದ್ರೆ ತಳಗೆ ಹೋಗ್ತೀವಿ ನಾವು. ತುಂಗನಾಥ ಮಂದಿರ ದರ್ಶನ ಅಂತೂ ತಗೊಂಡಿವಿ. ಇನ್ನು ಹೋಗಂಬ್ರತ ತಳಗಡೆ ಚೋಪ್ತಾ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿಸ್ ಟ್ರೆಕಿಂಗ್. ನಮ್ದು ಇವಾಗ ಪಂಚ ಕೇದಾರದಲ್ಲಿ 2 ಕೇದಾರಗಳು ಮುಗಿಸ್ದೇವಿ. ನಾನು 2 ವರ್ಷದಿಂದ ಡೋಲಿ ಜೊತೆ ಕೇದಾರನಾಥ್ ಯಾತ್ರೆಯನ್ನು ಮುಗಿಸಿದ್ದೆ. ಇವಾಗ ಬರೀ ನಮಗೆ ಇನ್ನು 3 ಉಳಿದವ. 2 ಅಂತೂ ಮುಗಿಸ್ದೆ. ಇದ್ರ ಜೊತೆಗೆ ಈ ಉತ್ತರಾಖಂಡದಲ್ಲಿರೋ ಚಾರ್ಧಾಮ 2 ಆಗ್ಯಾವ. ಒಂದು ಗಂಗೋತ್ರಿ, ಇದ್ರ ಹಿಂದಿನ ಉಳಿದಾಗದ. ಇನ್ನೊಂದು ಕೇದಾರನಾಥ 2 ವರ್ಷದಿಂದ ಮಾಡಿದ್ದು. ಇವಾಗ ಅಂತೂ ಇಂತೂ ಬಂದು ತಲುಪ್ದೇವಿ ಆರಾಮಾಗಿ. ಇನ್ನು ರಾತ್ರಿ ಎಲ್ಲಿ ಮಕ್ಕೊಳ್ಳೋದು, ಏನು ಮಾಡೋದು, ಏನು ಸುದ್ದಿ ಮುಂದೆ ನೋಡ್ಕೊತೋರಿ. ಸ್ಕಿಪ್ ಮಾಡಿದೆ ವಿಡಿಯೋನ. ಕೇದಾರ್ನಾಥ್ ಧಾಮದಿಂದ ಬರುವ ಮಂದಾಕಿನಿ ನದಿ, ಬದ್ರಿನಾಥ್ ಧಾಮದಿಂದ ಬರುವ ಅಲಕ್ಕನಂದ ನದಿ, ಇವು 2 ನದಿ ಸಂಗಮ ಆಗುವ ಜಾಗದಾಗ ನಾನು ಇವಾಗಿದ್ದೀನಿ, ರುದ್ರಪ್ರಯಾಗದೊಳಗೆ. ಈ ವಿಡಿಯೋದೊಳಗೆ ಈ ಬ್ರಹ್ಮಗಳಿದ್ರಗ ನಾನು ಅವ್ರ ಜೊತೆನೇ ಪೂರ್ತಿ 4-5 ದಿನ ಆಯಿತು ಟ್ರಾವೆಲ್ ಮಾಡೋಕತ್ತು. ನಾನು ಅವ್ರಿಗೆ ಸಿಕ್ಕಿದ್ದೆ. ನಂದು ಗೋಮುಖ್ ಟ್ರಕ್ ಮುಗಿಸ್ಕೊಂಡು ಹರ್ಸಿಲ್ ಬೆಲ್ಲೆಗೆ ಬಂದಿಂದ. ಹರ್ಸಿಲ್ ಬೆಲ್ಲದಿಂದ ನಾವು ಸ್ಟಾರ್ಟ್ ಮಾಡಿದ ಜರ್ನಿ ಇಲ್ಲಿಗೆ ಬಂದ ಕೇಸಂದ್ರೆ ಇವತ್ತು ಬೆಳಿಗ್ಗೆ ಎಂಡ್ ಆಯಿತು. ಅವರು ಅವ್ರ ಊರಿಗೆ ಹೋದರು, ನಾನು ನನ್ನ ಜರ್ನಿಯನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಕೇದಾರ್ನಾಥ್ ಧಾಮದೊಳಗೆ ವಯಸ್ಸಾದವ್ರು ಏನು ಸತ್ತಿರ್ತಾರೆ, ದೂರದಿಂದ ಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಹಿಂದ್ಗಡೆ ಏನು ನೋಡಕತ್ತೀರಿ, ಈಗ ಈ ಚಿತ್ರದೊಳಗೆ ಒಬ್ಬ ಮಣಿಪೂರಿನ ಗೋರ್ಖಾ ಸಂಬಂಧಿಕರ ದೇಹ ಆದ. केदारनाथ में हो रहा है। आदमी लोग के लिए लेके गया, राम को दर्शन किया, पहुंच के वहाँ इधर से थोड़ा दोनों ज्योति दिखाया, दर्शन करके हो गए क्या इसको? दर्शन करके हो गई, आके बैठा है प्लेट में। हाँ ऐसे ಇವರು ಕೇದಾರ್ನಾಥ್ ಧಾಮಿಗೆ ಬಂದ ಕೇಸಂದ್ರೆ ದೇವರ ದರ್ಶನ ಪಡ್ಕೊಂಡಿದ್ರು. ಅಲ್ಲಿ ಮೇಲ್ಗಡೆನೆ ಅವರ ನಿಧನವಾಯಿತು. ಇನ್ನು ಅವ್ರಿಗೆ ಹೋಗಿ ಸುಡೋದು ಏನಪ್ಪ ಅಂತಂದು ಇದೇ ಪವಿತ್ರವಾದ ನದಿಯ ದಡದಲ್ಲಿ ಸುಟ್ಟು ಕೇಸಂದ್ರೆ ಅವ್ರ ಮನೆಗೆ ಹೋದರು. ಈ ದೇಹದ ಆತ್ಮ ಶಿವನ ಪಾದಕ್ಕೆ ಹೋಗಿ ಸೇರ್ಕೋತು. ಸಾಕಷ್ಟು ಹೆಣಗಳನ್ನು ಸುಡ್ತಿರ್ತಾರೆ. ಇದೇ ಜಾಗದಾಗೆ ಬಂದ ಕೇಸಂದ್ರೆ ಯಾರಾದರೂ ಬದ್ರಿನಾಥ್ ಮತ್ತು ಕೇದಾರ್ನಾಥ್ ಧಾಮದಲ್ಲಿ ತೀರ್ಕೊಂಡ್ರಪ್ಪ ಅಂತಂದ್ರೆ. ಇವಾಗ ಏನದೀಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾನು ಮುಂದಿನ ವಿಡಿಯೋ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ.